ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು AVS ಸೂಪರ್ ವ್ಲಾಗ್ಸ್. ಇವತ್ತು ಸಂಡೇ ಸ್ಪೆಷಲ್ ಒಂದು ಚಿಕನ್ ಕರಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಒಂದು ಸಣ್ಣ ಸೈಜಿನ ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಳ್ಳಿ, 1/4 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು 4-5 ಹೆಸರು ಬೆಳ್ಳುಳ್ಳಿನ ಸಹ ಕಟ್ ಮಾಡಿ ಇಟ್ಕೊಳ್ಳಿ, ಒಂದು ಪಲಾವ್ ಎಲೆ, ನಕ್ಷತ್ರ ಹೂವು, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಸಣ್ಣ ಗಾತ್ರದ ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, 1/4 ಕಪ್ಪು ಕಾಯಿ ತುರಿ, ಅದಕ್ಕೆ ಸ್ವಲ್ಪ 4-5 ಹೆಸರು ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೈಸ್ ಪೇಸ್ಟ್ ಬೇಡ, ಸ್ವಲ್ಪ ತರಿ ತರಿ ಹಾಗೆ ಇರಲಿ. ಇನ್ನು ಮಸಾಲೆ ಐಟಮ್ಗಳು: 1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, 2.5 ಟೇಬಲ್ ಸ್ಪೂನು ಚಿಕನ್ ಮಸಾಲ. ಆಯಿತಾ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ನನಗಿಷ್ಟು ಸಾಕು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಆದರೂ ಸರಿ, ಬೇರೆ ಪಾತ್ರೆಗಳಾದರೂ ಸರಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಅದಕ್ಕೆ ಪಲಾವ್ ಎಲೆ ಮತ್ತು ನಕ್ಷತ್ರ ಹೂವು ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಒಂಚೂರು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ಗೆ ಬಂದಮೇಲೆ ನಾವು ತಗೊಂಡಿರೋ ಮಸಾಲೆ ಪುಡಿಗಳನ್ನ ಹಾಕಿ. ಮಸಾಲೆ ಪುಡಿಗಳು ಹಾಕೋಕ್ಕಿಂತ ಮುಂಚೆ ನಮ್ಮ ಉರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಲೋ ಫ್ಲೇಮ್ಗೆ ಹಾಕಿ, ಇಲ್ಲಾಂದರೆ ಸೀದೋಗುತ್ತೆ. ಈಗ ಚೆನ್ನಾಗಿ ಹುರ್ಕೊಳ್ಳಿ. 1-2-3 ಸೆಕೆಂಡ್ ಅದನ್ನು ಹುರ್ಕೊಳ್ಳಿ. ನಾನು ಅರಿಶಿನ ಪುಡಿ ಹಾಕ್ಲಿಕ್ಕೆ ಮರ್ತು ಹೋದೆ, ಹಾಗಾಗಿ ಈಗ ಹಾಕ್ತಾ ಇದ್ದೀನಿ. ತೊಂದರೆ ಇಲ್ಲ, ಏನೂ ಆಗಲ್ಲ. ಅದನ್ನು ಸೇರಿಸಿ ಹುರ್ಕೊಳ್ಳಿ. ಆಮೇಲೆ ನಾವು ತಗೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಹಣ್ಣು ಹಾಕಿದ ಮೇಲೂ ಕೂಡ ಚೆನ್ನಾಗಿ ಟೊಮೆಟೊ ಹಣ್ಣು ಅದರಲ್ಲಿ ಒದಗೋ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಆಮೇಲೆ ಕೊನೆಯಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಆಗೋ ಥರ ಎಲ್ಲ ಸೇರಿಸಿ ಈಗ ಚೆನ್ನಾಗಿ ಕೈ ಆಡಿಸಿ. ಅದಾದಮೇಲೆ ಚಿಕನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕೈ ಆಡಿಸಿ, ಅಂದರೆ ತಿರುಗ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಚಿಕನ್ ಇನ್ನು ಹಾಗೆ ಬೇಯಬೇಕಾಗುತ್ತೆ, ಹಾಗಾಗಿ ಕಡಿಮೆ ಉರಿನಲ್ಲಿ ಇಟ್ಕೊಳ್ಳಿ. ಚಿಕನ್ನ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಅದರ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕಾಗುತ್ತೆ, ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಬಿಡಿ. 2-3 ನಿಮಿಷ ಬಿಟ್ಟು ಓಪನ್ ಮಾಡಿ ಲಿಡ್ಡನ್ನು. ಚೆನ್ನಾಗಿ ಬೆಂದಿರುತ್ತೆ, ನೀರು ಕೂಡ ಬಿಟ್ಟಿರುತ್ತೆ, ತಳ ಏನು ಹಿಡ್ದಿರಲ್ಲ. ಆಮೇಲೆ ನಾವು ರುಬ್ಕೊಂಡಿರುವಂತಹ ಕಾಯಿನ ಹಾಕ್ಕೊಳ್ಳಿ. ತುಂಬ ಪೇಸ್ಟ್ ಮಾಡಿಲ್ಲ ನಾನು, ತರಿ ತರಿನೇ ರುಬ್ಕೊಂಡಿದ್ದೀನಿ. ಈ ಕರಿಗೆ ಸ್ವಲ್ಪ ತರಿ ತರಿ ಇದ್ರೇ ತುಂಬ ಟೇಸ್ಟ್ ಬರೋದು. ಈ ಕರಿ ಜೊತೆಗೆ ನಾವು ಪರೋಟ, ನೀರು ದೋಸೆ, ಚಪಾತಿ, ಕೋಳಿ ರೊಟ್ಟಿ ತಿನ್ಬೋದು. ನಾನು ಇವತ್ತು ಕೋಳಿ ರೊಟ್ಟಿಗೋಸ್ಕರ ಈ ಸಾರು ಮಾಡಿದೆ. ಅಂದರೆ ಕೋಳಿ ರೊಟ್ಟಿಗೆ ಈ ಕರಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಕಾಯಿ ರುಬ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಕುದೀತಾ ಇರೋ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಎಲ್ಲ ಕಡಿಮೆ ಇದ್ದರೆ ನೀವು ಹಾಕ್ಕೊಂಡು ಆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಸಿಲ್ ಇಲ್ಲ 2 ವಿಸಿಲ್ ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ತುಂಬ ಹೊತ್ತು ಬೆಂದಿದ್ದರೆ 1 ವಿಸಿಲ್ ಸಾಕು. ಚಿಕನ್ ಬೆಂದಿರಲ್ಲ, ದಪ್ಪ ಪೀಸ್ ಹೊಡ್ಸಿದ್ದೀರಾ ಅಂದರೆ 1-2 ವಿಸಿಲ್ ಹಾಕ್ಕೊಳ್ಳಿ, ಬೆಂದಿರುತ್ತೆ. ವಿಸಿಲ್ ಆದಮೇಲೆ ಓಪನ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಾಗಿತ್ತು ಕರಿ, ತುಂಬ ತಿಕ್ಕಾಗಿತ್ತು. ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೇ ಇತ್ತು. ಮತ್ತು ಮಸಾಲೆ ಆಗಲಿ ಉಪ್ಪಾಗಲಿ ನಾನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ, ಎಲ್ಲ ಪರ್ಫೆಕ್ಟಾಗೇ ಇತ್ತು. ಸೊ ನಾನಿವತ್ತು ಅರ್ಧ kg ಚಿಕನ್ ಅಷ್ಟೇ ಮಾಡಿದೆ. ನೀವು ಬೇಕಿದ್ರೆ 1 kg ಚಿಕನ್ನು ಕೂಡ ಇದೇ ಮೆಥಡಲ್ಲಿ ಮಾಡ್ಬೋದು. ಮಾಡಿ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಚಿಕನ್ ಕರಿ ಮತ್ತು ಕೋಳಿ ರೊಟ್ಟಿ ತುಂಬ ಇಷ್ಟ ಆಗುತ್ತೆ. ಅವನಿಗೆ ಫೇವ್ರೆಟ್ ಫುಡ್ ಕೂಡ ಹೌದು. ಟೇಸ್ಟ್ ಮಾಡ್ದಾ? ಚೆನ್ನಾಗಿದೆಯಾ? ಏನು ತಿಂತಾ ಇದೆಯಾ?
ಕೋಳಿ ರೊಟ್ಟಿ ಮತ್ತೆ ಚಿಕನ್ ಸಾಂಬಾರು ಮತ್ತೆ ಕಬಾಬ್. ಅವನು ನನ್ನ ಹತ್ರ ನೀನು ತಿನ್ಸಮ್ಮ ನನಗೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮುಖ ಆ ಥರ ಇದೆ. ನಾನು ತಿನ್ಸಲ್ಲ ಅಂದಿದ್ದಕ್ಕೆ. ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಯಾರು ಕೊಟ್ಟು ಕಳಿಸಿದ್ದನ್ನ? ನನ್ನ ಪಪ್ಪ ಕೊಟ್ಟು ಕಳಿಸ್ರು. ಏನಕ್ಕೆ? ನಾ ದಿನ ಊರಲ್ಲಿ ಪಪ್ಪ ನಾಟಿ ಕೋಳಿ ಮತ್ತೆ ಇದು ಮಾಡ್ತಿದ್ದಾರ, ಅವಾಗ ನಂಗೆ ಇದು ಇಷ್ಟವಾದ ಫುಡ್ಡು. ಮತ್ತೆ ಇನ್ನೊಂದು ಫುಡ್ ಇಷ್ಟ ಅಲ್ಲ, ಅದು ಯಾವುದು? ಕಡುಬು. ಕಡುಬು, ನಾಟಿ ಕೋಳಿ ಸಾರು ಮತ್ತೆ ಕಡುಬು. ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಯಾರನ್ನ ಮಿಸ್ ಮಾಡ್ಕೊತ ಇದೆಯಾ ಈಗ? ಚಿಕ್ಕಿ ಮತ್ತೆ ಪಪ್ಪನ. ಮತ್ತೆ ನಂದು ಅಮ್ಮಮ್ಮನ, ಡ್ಯಾಡಿನ. ಡ್ಯಾಡಿ ಊಟ ಮಾಡುವಾಗ ನೆನಪಾಗ್ತಾರೆ ಅಲ್ವಾ? ನನ್ನ ಮಗನಿಗೆ ಅವ್ರ ಡ್ಯಾಡಿ ಮಲಗುವಾಗ ಊಟ ಮಾಡುವಾಗಲೆಲ್ಲ ನೆನಪಾಗುತ್ತೆ. ಆವಾಗ ಫುಲ್ ಡಲ್ ಆಗಿ ಹೋಗ್ತಾನೆ. ಡೇ ಟೈಮಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ನೈಟ್ ಟೈಮಲ್ಲಿ ಅವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಡ್ಯಾಡಿ ಬೇಕು ಅಂತ ಅಳ್ತಾ ಇರ್ತಾನೆ. ಏನೂ ಮಾಡಲಿಕ್ಕಾಗಲ್ಲ. ವರ್ಕ್ ಬ್ಯುಸಿ ಇರೋದ್ರಿಂದ ಅವ್ರ ಕೆಲಸ ಮಾಡಲೇಬೇಕು. ಸೊ ಈಗ ನಾವಿಬ್ಬರು ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ತಿಂತಾಯಿದ್ದೀವಿ. ಅವನಿಗದು ತುಂಬ ಫೇವ್ರೆಟ್ ಫುಡ್. ಅದು ತುಂಬ ಟೇಸ್ಟಿಯಾಗಿ ಕೂಡ ಆಗಿತ್ತು. ಈ ಥರ ಸಾಂಬಾರ್ ಜೊತೆ ಚೆನ್ನಾಗಿ ಕಲಿಸ್ಕೊಂಡು ತಿನ್ನಬೇಕು. ತಿನ್ನಪ್ಪು. ಈ ಚಿಕನ್ ಕರಿನ ಒಮ್ಮೆ ಟ್ರೈ ಮಾಡಿ. ಇದು ನಮ್ಮ ಊರಿನ ಸ್ಪೆಷಲ್ಲು. ಕಡುಬು ಮತ್ತು ಕೋಳಿ ರೊಟ್ಟಿ ಎಲ್ಲ ಇದ್ದಾಗ ನಾವು ಈ ಥರ ಚಿಕನ್ ಕರಿ ಮಾಡ್ತೀವಿ. ತುಂಬ ವೆರೈಟಿ ಕರಿಗಳು ಮಾಡ್ತೀವಿ, ಬಟ್ ಅದರಲ್ಲಿ ಇದೊಂದು. ಇವತ್ತು ನಾನು ಕೋಳಿ ರೊಟ್ಟಿ ತಿನ್ನಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.